ಒಂದು ಕಡೆ ಲೋಕ ಇನ್ವೆಸ್ಟಿಗೇಷನ್ ಚುರುಕುಗೊಂಡ್ರೆ ಮತ್ತೊಂದು ಕಡೆ ಇಡಿ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸ್ತಾ ಇದೆ. ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಡಿ.ಬಿ. ಶಿವಣ್ಣ ಅವರು. ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟವನ್ನ ಮಾಡಲಿಕ್ಕೆ ಆಸ್ತಿಯನ್ನ ಇವರು ಸಹಾಯ ಮಾಡಿದ್ರು. ಭೂಮಿ ಪರಭಾರೆಯ ವೇಳೆ ಸಹಾಯ ಮಾಡಿದಂತಹ ಆರೋಪ ಇವರ ಮೇಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶಿವಣ್ಣ ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಅವರಿಂದ ಒಂದಿಷ್ಟು ಹೇಳಿಕೆಗಳನ್ನು ಪಡೀಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಈ ಪ್ರಕರಣದ A3 A4 ಸ್ಟೇಟ್ಮೆಂಟ್ ಅನ್ನು ದಾಖಲಿಸಲಾಗಿದೆ. ಅವರನ್ನು ವಿಚಾರಣೆ ನಡೆಸಲಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ A1 A2 ಅವರಿಗೆ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಅದರ ನಡುವೆ ಮಲ್ಲಿಕಾರ್ಜುನ ಸ್ವಾಮಿಯವರು ಭೂಮಿಯನ್ನು ಖರೀದಿಸಿದ್ರಲ್ಲ ದೇವರಾಜು ಅವರಿಂದ, ಅವರಿಗೆ ಭೂಮಿಯನ್ನು ಪರಭಾರೆ ಮಾಡಿಕೊಟ್ಟಿದ್ದು ಶಿವಣ್ಣ ಅವರು ಅನ್ನುವಂತಹ ಆರೋಪ. ಅದೇ ಆರೋಪದ ಹಿನ್ನೆಲೆಯಲ್ಲಿಯೇ ಶಿವಣ್ಣ ಅವರನ್ನ ಇಡಿ ಡ್ರಿಲ್ ಮಾಡ್ತಾ ಇದೆ, ಸಾಲು ಸಾಲು ಪ್ರಶ್ನೆಯನ್ನು ಕೇಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಶಿವಣ್ಣ ಅವರ ವಿಚಾರಣೆಯನ್ನು ಇಡಿ ಮಾಡ್ತಾ ಇರುವಂಥದ್ದು, ಶಿವಣ್ಣ ಅವರ ಪಾತ್ರ ಏನು ಈ ಹಗರಣದಲ್ಲಿ, ಜೊತೆಗೆ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರನ್ನು ಕೂಡ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋಂಥ ಪ್ರಕ್ರಿಯೆಯನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಯಾಕಂದರೆ ಕಳೆದ 30-35 ದಿನಗಳಿಂದನೂ ಕೂಡ ಇಡಿ ಅಧಿಕಾರಿಗಳು ಮೂಡಾದ ಮೇಲೆ ದಾಳಿ ಮಾಡುವಂಥದ್ದು ಇರ್ಬೋದು, ಅದರಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಈ ಪ್ರಕರಣದಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ, ಜೊತೆಗೆ 14 ಸೈಟ್ಗಳನ್ನು ಪಡೆಯೋದಕ್ಕಿಂತ ಮುಂಚಿತವಾಗಿ 3 ಎಕರೆ 16 ಗುಂಟೆ ಜಮೀನನ್ನು ಯಾವ ಮೂಲಕ ಖರೀದಿಯನ್ನು ಮಾಡಿದ್ರು, ಅದನ್ನು ಯಾವ ಮೂಲಕ ಪರಭಾರೆ ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಯಾಕೆಂದರೆ ನಿನ್ನೆಷ್ಟೇ ಭೂಮಿಯನ್ನು ಖರೀದಿ ಮಾಡಿದಂಥ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ರು, ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಕರೆಸಿ ವಿಚಾರಣೆಗೊಳಪಡಿಸಿತ್ತು. ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಇಡಿ ಅಧಿಕಾರಿಗಳು ಮಾಡಿದರು. ಆದರೆ ಇವತ್ತು ಪರಭಾರೆಯನ್ನು ಮಾಡಲಿಕ್ಕೆ, ಭೂಮಿಯನ್ನು 2004ರಲ್ಲಿ ಪರಭಾರೆಯನ್ನು ಮಾಡಲಿಕ್ಕೆ ಸಹಾಯ ಮಾಡಿದಂಥ ಶಿವಣ್ಣ ಏನಿದ್ರೆ, ಶಿವಣ್ಣ ಅವರನ್ನು ಇಡಿ ಅಧಿಕಾರಿಗಳು ಸಂಬಂಧನ ಮಾಡಿ ವಿಚಾರಣೆಗೆ ಕರೆದಿರುವಂಥದ್ದು. ಇವತ್ತು ವಿಚಾರಣೆ ನಡೀತಾ ಇದೆ. ವಿಚಾರಣೆಗೆ ಶಿವಣ್ಣ ಅವರು ಕೂಡ ಹಾಜರಾಗಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳ ಹಿಂದಷ್ಟೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರ ಪಾತ್ರ ಏನು, 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ಜೊತೆಯಲ್ಲಿ ಇದ್ದಂಥ ನಂಟೇನು, ಜೊತೆಗೆ ಭೂಮಿಯನ್ನು ಪರಭಾರೆ ಮಾಡಲಿಕ್ಕೆ ಮುಂಚಿತವಾಗಿ ಭೂ ಪರಿವರ್ತನೆ ಮಾಡಲಿಕ್ಕೆ ಏನಾದರೂ ಒತ್ತಡಗಳನ್ನು ಹೇರಲಾಗಿತ್ತಾ, ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಇಡಿ ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು. ಪ್ರೇಮ, ಏನಂದರೆ ಇವರು ತರಾತುರಿಯಲ್ಲಿ ಅಥವಾ ಆತುರವಾಗಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇಲ್ಲ, ಪ್ರತಿಯೊಂದಕ್ಕೂ ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಳ್ಳೋ ಪ್ರಯತ್ನಗಳನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರತಿ ಹಂತದ, ಅಂದರೆ ಸಣ್ಣ ಹಂತದಿಂದ ಹಿಡಿದು ಕೊನೆಯ ಹಂತದ ತನಕ ಕೂಡ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಇಡಿ ಅಧಿಕಾರಿಗಳು ಮಾಡಿರೋಂಥದ್ದು. ಸದ್ಯಕ್ಕೆ ಶಿವಣ್ಣ ಅವರ ಸಂಬಂಧನ ಮಾಡಿದ್ರು. ಶಿವಣ್ಣ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಮಾಹಿತಿಗಳನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಈಗ ಮಾಡ್ತಾ ಇರೋಂಥದ್ದು. ಪ್ರೇಮ್.